ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಎನರ್ಜೀಸ್ ಏನಾಗಿದೆ, ಏಂಜಲ್ ಸಂದೇಶ ನಿಮ್ಗೆ ಏನಿದೆ ಅಂತ ಕಾಸ್ಮಿಕ್ ರೀಡಿಂಗ್ ಏನ್ ಬರುತ್ತೆ ಅಂತ ನಾವು ನೋಡೋಣ. ಸೊ ಮೊದಲಿಗೆ ಕಾಸ್ಮಿಕ್ ರೀಡಿಂಗ್ಸ್ ಅಲ್ಲಿ ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ನೋಡ್ಬೋದು ನೀವು ಇಲ್ಲಿ ರಿಮೆಂಬರ್ ದಟ್ ಇಟ್ಸ್ ಓಕೆ ಟು ಬಿ ಹ್ಯಾಪಿ, ರಿಯಲಿ ಇಟ್ ಇಸ್ ಅಂತ ಬರ್ತಾ ಇದೆ. ನೀವು ಸಂತೋಷವಾಗಿ ಇರೋದನ್ನ ಯಾವಾಗ್ಲೂ ಯೋಚನೆ ಮಾಡ್ಬೇಕಾಗುತ್ತೆ, ಸಂತೋಷವಾಗಿ ಇರಿ ಅಂತ ಹೇಳುತ್ತಾ ಇದ್ದಾರೆ. ಸ್ಟಾಪ್ ಲುಕಿಂಗ್ ಔಟ್ಸೈಡ್ ಯೋರ್ ಸೆಲ್ಫ್ ಫಾರ್ ದ ಆನ್ಸರ್ ಅಂತ ಇದೆ. ಆಚೆಗಡೆ ಆನ್ಸರ್ಸ್ ಗಾಗಿ ನೀವು ಹುಡುಕಾಟ ಮಾಡೋದು, ಪ್ರಯತ್ನ ಮಾಡೋದನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಕಾಸ್ಮಿಕ್ ರೀಡಿಂಗ್ ಅಲ್ಲಿ ಬರ್ತಿದೆ. ಗಿವ್ ಯೋರ್ ಇನ್ನರ್ ಕ್ರಿಟಿಕ್ ಎವಕೇಶನ್ ಡೇ ಅಂತ ಬರ್ತಾ ಇದೆ. ಸೊ ಸ್ವಲ್ಪ ನಿಮ್ಮ ಜೊತೆಗೆ ನೀವು ಟೈಮ್ ನ ಸ್ಪೆಂಡ್ ಮಾಡೋದನ್ನ ಕಲೀರಿ, ನಿಮ್ಮನ್ನ ನೀವು ಕೈಂಡ್ ಆಗಿ ಟ್ರೀಟ್ ಮಾಡಿ. ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ ಬಗ್ಗೆನೂ ಯೋಚನೆ ಮಾಡಿ, ನಿಮ್ ಬಗ್ಗೆನೂ ಥಿಂಕ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಸೊ ನಿಮಗೆ ಇಂಡಿಯನ್ ಟ್ಯಾರೋಟ್ ಇಂದ ಏನ್ ಮೆಸೇಜ್ ಬಂದಿದೆ, ದೇವರ ಸಂದೇಶ ಏನ್ ಬಂದಿದೆ ಅಂತ ನಾವು ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಸ್ಟಾರ್ ಕಾರ್ಡ್ ಬಂದಿದೆ, ಬ್ರಹ್ಮ ಕಾರ್ಡ್ ಬಂದಿದೆ. ಸೊ ಇದು ಒಂದು ನಿಮ್ಗೆ ಹೋಪ್ ನ ತಂದ್ಕೊಡುತ್ತೆ. ನೀವು ಯಾವ ಎನರ್ಜಿಯಲ್ಲಿ ಇದ್ರೂ ಕೂಡ ನಿಮ್ಗೆ ಒಂದು ಹೋಪ್ ಸಿಗುತ್ತೆ, ರಿನಿವಲ್ ಆಗುತ್ತೆ. ನೀವು ಪ್ರೀತಿಯಲ್ಲಿ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಇಲ್ಲ ಯಾವ್ದೋ ಒಂದು ವಿಚಾರಕ್ಕೆ ನೀವು ವೇಟ್ ಮಾಡ್ತಾ ಇದ್ರೆ, ಖಂಡಿತ ಅದರಲ್ಲಿ ರಿನಿವಲ್ ನ ನೀವು ನೋಡ್ತೀರಾ. ಒಂದು ಕ್ರಿಯೇಟಿವಿಟಿ ಆಗಿ ನಿಮ್ಮ ಜೀವನದಲ್ಲಿ ಯಾವ್ದೋ ಒಂದು ಇನ್ಸ್ಪೈರ್ ಆಗಿ ನೀವು ತುಂಬಾನೇ ಆಕರ್ಷಣೆ ಆಗಿ ನಿಮ್ಮೊಟ್ಟಿಗೆ ಬರುತ್ತೆ. ನೀವು ಏನೋ ಒಂದು ಕೆಲಸ ಕಾರ್ಯದಲ್ಲಿ ಇದ್ದೀರಾ, ತೊಡಗಿಸ್ಕೊಂಡಿದ್ದೀರಾ, ಯಾವ್ದೋ ಒಂದು ಹೆಜ್ಜೆ ಮುಂದೆ ಒಂದ್ ಸ್ಟೆಪ್ ನ ಇಟ್ಟಿದ್ದೀರಾ, ಈ ಕೆಲಸ ಆಗ್ಬೇಕು ಅಂತ, ಆ ಕೆಲಸ ಆಗುತ್ತೆ. ಸೊ ಹೀಲ್ ಆಗ್ತೀರಾ, ಎಸ್ಪೆಷಲಿ ಹೀಲ್ ಆಗ್ತೀರಾ. ಯಾವ್ದೋ ಒಂದು ವಿಚಾರದಲ್ಲಿ ತುಂಬಾ ಕೊರಗ್ತಾ ಇದ್ರೆ ಅದರಿಂದ ನೀವು ಹೀಲ್ ಆಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಿಮ್ಗೆ ನೋಡ್ಬೋದು, ಅಗೇನ್ ನಿಮ್ಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಇನ್ ಕೇಸ್ ನೀವು ಪ್ರೀತಿಯಲ್ಲಿ ಹುಡುಕಾಟ ಮಾಡ್ತಾ ಇದ್ರೆ, ನಿಮ್ಮ ಪ್ರೀತಿ ಸಿಗ್ಲಿ ಅಂತ ಬಯಸ್ತಾ ಇದ್ರೆ, ನಿಮ್ಮ ಪಾರ್ಟ್ನರ್ಶಿಪ್ ಆಗಿರ್ಬೋದು, ನಿಮ್ಮ ಪ್ರೀತಿಯ ಪಾರ್ಟ್ನರ್ ಇಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಸೊ ಒಂದು ಹಾರ್ಮೋನಿ ಖಂಡಿತ ನಿಮ್ಮ ಒಟ್ಟಿಗೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ ಏಂಜಲ್ ಕಾರ್ಡ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಈ ಕಾರ್ಡ್ ರೀಡಿಂಗ್ಸ್ ಎಲ್ಲ ಮಾಡಿ ತುಂಬಾ ದಿವಸ ಆಯ್ತು, ಅದಕ್ಕೋಸ್ಕರ ನಿಮ್ಗೋಸ್ಕರ ತೆಗಿತಾ ಇದೀನಿ. ಸೊ ನಿಮ್ಗೆ ಒಂದು ಫಿಮಿನೈನ್ ಫೋರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು 2 ಅಂತ ಬಂದಿದೆ. ಸೊ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ಬ್ಯಾಲೆನ್ಸ್ ಆಗಿರ್ಬೋದು, ಒಂದು ಯಾವ್ದಾದ್ರು ಪ್ರಾಸ್ಪೆರಿಟಿ ಆಗಿರ್ಬೋದು, ಪೇಶನ್ಸ್ ಇಂದ ನೀವಿದ್ದೀರಾ. ನೀವು ಏನೋ ಒಂದು ಕೆಲಸ ಕಾರ್ಯದಲ್ಲಿ ತುಂಬಾನೇ ವೇಟ್ ಮಾಡ್ತಾ ಇದ್ದೀರಾ, ಎಲ್ಲಾನು ಪುಷ್ ಮಾಡ್ಕೊಳ್ತಾ ಇದ್ದೀರಾ. ಯಾರಾದ್ರೂ ನಿಮ್ಗೆ ಒಂದು ರೈಟ್ ಸ್ಪಿರಿಟ್ ಅಲ್ಲಿ ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಅದು ಫಿಮಿನೈನ್ ಎನರ್ಜಿ ಆಗಿರುತ್ತೆ. ಒಂದು ನಿಮ್ಮ ಗುರುಗಳಾಗಿರ್ಬೋದು, ತಾಯಿ ಆಗಿರ್ಬೋದು, ಇಲ್ಲ ಅಕ್ಕ ತಂಗಿ ಯಾರಾದ್ರೂ ಆಗಿರ್ಬೋದು, ನಿಮ್ಮ ಒಂದು ಹೆಜ್ಜೆಗೆ ಸಪೋರ್ಟ್ ಆಗಿ ಫಿಮಿನೈನ್ ಫೋರ್ಸ್ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದ್ರೊಟ್ಟಿಗೆ ಒನ್ ಮೋರ್ ಕಾರ್ಡ್. ಸೊ 1122 ಅಂತ ಬರ್ತಾ ಇದೆ. ಗ್ರೇಟ್ ಶಿಫ್ಟ್ ನ ನೀವು ನೋಡ್ತೀರಾ, ಪರ್ಸನಲ್ ಗ್ರೋತ್ ನ ನೋಡ್ತೀರಾ, ಸ್ಪಿರಿಚುವಲ್ ಡೆವಲಪ್ಮೆಂಟ್ ನ ನೋಡ್ತೀರಾ, ಮ್ಯಾನಿಫೆಸ್ಟೇಷನ್ ನೀವೇನ್ ಮಾಡ್ತಾ ಇದ್ದೀರಾ, ಆ ಗೋಲ್ಸ್ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಖಂಡಿತ ಆಗುತ್ತೆ. ಒಂದು ಪಾಸಿಟಿವ್ ಚೇಂಜಸ್ ನ ನೀವು ನೋಡ್ತೀರಾ, ತುಂಬಾ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ಆ ಎಫರ್ಟ್ಸ್ ಗೆ ನಿಮ್ಗೆ ಆನ್ಸರ್ ಸಿಗುತ್ತೆ. ನೀವು ತುಂಬಾ ಹಾರಿಜನ್ಸ್ ಅಲ್ಲಿ ಹೋಗ್ತಾ ಇರ್ಬೋದು ಸದ್ಯಕ್ಕೆ, ಬಟ್ ಖಂಡಿತ ನಿಮ್ಮನ್ನ ನೀವು ಬಿಲೀವ್ ಮಾಡಿ, ಏನೋ ಸಮಥಿಂಗ್ ನ್ಯೂ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಪಾಸಿಟಿವ್ ಶಿಫ್ಟ್ಸ್ ನಿಮ್ಮೊಂದಿಗೆ ಬರುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ತುಂಬಾ ಚೇಂಜಸ್ ನ ನೀವು ನೋಡ್ತೀರಾ. ನಿಮ್ಮ ಪಾಸಿಟಿವ್ ಇಂಟೆನ್ಷನ್ಸ್ ನ ಏನಿದೆ ಅದೆಲ್ಲಾನು ಕ್ಲಿಯರ್ ಆಗುತ್ತೆ. ನೋಡ್ತಾ ಇರ್ಬೋದು 0550 ದ ಐ ಕ್ಯಾಂಡಿ ಅಂತ ಬರ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಾ ಇದೆ, ನಿಮ್ಮ ಇನ್ಸ್ಪೈರ್ಡ್ ಆಕ್ಷನ್ ಏನ್ ಹೇಳ್ತಾ ಇದೆ, ಅದು ನಿಮ್ಮ ಬ್ಯೂಟಿ ಇರ್ಬೋದು, ಆರ್ಟ್ ಇರ್ಬೋದು, ಇಲ್ಲ ನೀವು ಸೋಷಲೈಸ್ ಆಗ್ತಾ ಇರೋ ರೀತಿ ಇರ್ಬೋದು, ಒಂದು ಫ್ಲೋ ಅಲ್ಲಿ ನೀವು ಹೋಗ್ತಾ ಇರೋದಾಗಿರ್ಬೋದು, ಎಲ್ಲವೂ ನಿಮ್ಗೆ ಒಂದು ಹೊಸ ಒಂದು ಫ್ರೆಶ್ ಏರ್ ಅಲ್ಲಿ ಬರೋ ತರ ಆಗ್ತಾ ಇದೆ. ನೀವು ನಿಂತು ಯೋಚನೆ ಮಾಡ್ಬೇಕಾಗಿದೆ, ನಿಮ್ಗೆ ಎಲ್ಲವೂ ಎಕ್ಸೈಟ್ ಆಗುತ್ತೆ. ನೀವು ಒಂದು ಚರಿಷ್ಮಾ ಅಲ್ಲಿ ಇದೀರಾ ಅನ್ನೋ ತರ ಅನ್ಸುತ್ತೆ ನಿಮ್ಗೆ. ನಿಮ್ಮ ಚಾಮ್ನೆಸ್ ನ ಸ್ಪ್ರೆಡ್ ಮಾಡಿ, ಬಟ್ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇವತ್ತಿನ ಒಂದು ಎಸ್ ಆರ್ ನೋ ಕೂಡ ನೋಡೋಣ. ನೀವು ಮನ್ಸಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗೆ ನೀವು
ಮನ್ಸಲ್ಲಿ ಕೇಳ್ಕೊಳ್ಳಿ. ಅದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ಅದನ್ನ ನೀವು ಮನ್ಸಲ್ಲಿ ಖುಷಿಯಾಗಿ ಆ ಪ್ರಶ್ನೆನ ಯೋಚನೆ ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋಣ. ಇಲ್ಲಿ ನಾವು ಸೊ ಎಸ್ ಆರ್ ನೋ ಕಾರ್ಡ್ ನ ತೆಗಿಯೋಣ. ನಿಮ್ಮ ಒಂದು ಪ್ರಶ್ನೆ ಮಾತ್ರ ಆಗಿರ್ಬೇಕು, ಮಲ್ಟಿಪಲ್ ಪ್ರಶ್ನೆನ ಇಟ್ಕೋಬೇಡಿ. ಸೊ ಜಸ್ಟ್ ಒನ್ ಕಾರ್ಡ್ ನ ನಾನು ಇಲ್ಲಿ ಪಿಕ್ ಮಾಡ್ತಾ ಇದ್ದೀನಿ ಮೊದಲಿಗೆ. ಸೊ ನೋಡ್ಬೋದು ಇಲ್ಲಿ ಎಸ್ ಕಾರ್ಡ್ ಬಂದಿದೆ. ಸೊ ನೀವು ಏನೇ ಅನ್ಕೊಂಡಿರ್ಬೋದು, ಅದು ನೀವು ಯಾವ್ದಾದ್ರು ಬಗ್ಗೆ ವಿಚಾರ ಮಾಡ್ತಾ ಇರ್ಬೋದು, ಒಂದು ಪ್ರಪೋಸಲ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಒಂದು ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ನೋ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್ ಬರೋದಾಗಿರ್ಬೋದು. ಸೊ ನೀವು ಯಾವುದೇ ಒಂದು ವಿಚಾರವನ್ನು ಮಾಡ್ತಾ ಇರ್ಬೋದು, ಆ ವಿಚಾರದಲ್ಲಿ ಸಕ್ಸಸ್ ಖಂಡಿತ ಇದೆ ಅಂತ ಹೇಳ್ಬೋದು. ಸೊ ಎಲ್ಲವನ್ನು ಬ್ಯಾಲೆನ್ಸ್ ಆಗುತ್ತೆ, ಎಲ್ಲವನ್ನು ಬ್ಯಾಲೆನ್ಸ್ ಆಗಿ ಬರುತ್ತೆ. ನೀವು ಓಪನ್ ಹಾರ್ಟ್ ಅಲ್ಲಿ ನೀವು ವಿಚಾರ ಮಾಡಿದಾಗ, ಎಮೋಷನ್ಸ್ ಏನಿದೆ ಅದನ್ನ ನೀವು ವ್ಯಕ್ತಪಡಿಸಿದಾಗ ಖಂಡಿತ ಸಾಧ್ಯ ಇದೆ. ಇಷ್ಟು ದಿವಸ ನಿಮ್ಗೆ ಎಮೋಷನಲ್ ಲಾಸ್ ಆಗಿತ್ತು, ಬ್ಲಾಕೇಜಸ್ ಆಗಿತ್ತು, ನಿಮ್ಗೆ ಏನ್ ಕ್ರಿಯೇಟಿವಿಟಿ ಅನ್ನೋದಿತ್ತು ಅದೆಲ್ಲ ತುಂಬಾ ಎಂಟಿನೆಸ್ ಅನ್ನಿಸ್ತಾ ಇತ್ತು, ಸೆಲ್ಫ್ ಲವ್ ಇರ್ಲಿಲ್ಲ, ನಿಮ್ಮ ಇಂಟ್ಯೂಷನ್ ಸರಿಯಾಗಿ ವರ್ಕ್ ಆಗ್ತಾ ಇರ್ಲಿಲ್ಲ, ನೀವು ಎಲ್ಲವನ್ನು ರೀಪ್ರಾಸೆಸ್ ಮಾಡ್ಕೋಬೇಕಾಗಿತ್ತು. ಬಟ್ ಇವಾಗ ಸ್ಪಿರಿಚುವಲ್ ಆಗಿ ನೀವು ಫೀಲಿಂಗ್ಸ್ ನ ಇಟ್ಕೊಂಡಿದ್ದೀರಾ, ಖಂಡಿತ ಇದು ಸಾಧ್ಯ ಆಗುತ್ತೆ ನಿಮ್ಗೆ. ಇದು ಎಲ್ಲವನ್ನು ಸಕ್ಸಸ್ ನ ನೀವು ನೋಡ್ತೀರಾ ಅಂತ ಹೇಳ್ತಾ, ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಸಂಬಂಧದ ಒಂದು ರೊಮ್ಯಾಂಟಿಕ್ ಸಂದೇಶ ಏನಿದೆ ಅಂತ ನಾವು ನೋಡೋಣ. ಸೊ ವೆಡ್ಡಿಂಗ್, ಯಾರೆಲ್ಲ ನೀವು ಮದ್ವೆಗೋಸ್ಕರ ವೇಟ್ ಮಾಡ್ತಾ ಇರೋದಾಗಿರ್ಬೋದು, ಸಿಚುವೇಶನ್ ಗೋಸ್ಕರ ಪಾಸಿಟಿವ್ ಸಿಚುವೇಶನ್ ಗೆ ವೇಟ್ ಮಾಡ್ತಿರ್ಬೋದು, ನಿಮ್ಮ ಜೊತೆ ವೆಡ್ಡಿಂಗ್ ಆಗ್ಬೇಕು ಅಂತ ನಿಮ್ಮ ಪಾರ್ಟ್ನರ್ ಮನದಾಳದ ಮಾತು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಕೋ ಡಿಪೆಂಡೆನ್ಸಿ, ನಿಮ್ಮ ಜೊತೆ ಅಡಿಕ್ಷನ್ ಆಗಿರ್ಬೋದು, ನಿಮ್ಮ ಜೊತೆ ಇಲ್ದೇ ಇರುವಂತ ದಿನ ಅವ್ರಿಗೆ ಇರೋದಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ತಮ್ಮ ರೊಮ್ಯಾಂಟಿಕ್ ಫೀಲಿಂಗ್ಸ್ ನ ಹೇಳ್ತಾ ಇದ್ದಾರೆ. ಅವರು ಪ್ಯಾಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಜೊತೆ ಇರೋದು, ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಜೊತೆ ಡೇ ಕಳಿಯೋದು, ಇದೆಲ್ಲಾನು ನಿಮ್ಮ ಜೊತೆ ಇಲ್ಲದೆ ಇದ್ರೂ ಕೂಡ ಒಂದು ಟೆಲಿಪತಿ ಕನೆಕ್ಷನ್ ಅನ್ನೋದು ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರೊಟ್ಟಿಗೆ ಒನ್ ಮೋರ್ ಕಾರ್ಡ್ ವಿಲ್ ಪಿಕ್. ಸೊ ನಿಮ್ಮ ಜೀವನದಲ್ಲಿ ಮುಂದೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಆಗಿರ್ಬೋದು, ಒಂದು ಫ್ಯೂಚರ್ ಪ್ಲಾನಿಂಗ್ ಆಗಿರ್ಬೋದು, ನಿಮ್ಮ ಜೊತೆ ಇರ್ಬೇಕು ಅಂತ ಅವರು ಇಚ್ಛೆ ಪಡ್ತಾ ಇದ್ದಾರೆ. ಇದ್ರ ಒಟ್ಟಿಗೆ ಅವರ ಎನರ್ಜಿ ಏನಾಗಿದೆ ಅಂತ ಕೂಡ ನಾವು ನೋಡೋಣ. ಸೊ ಇಲ್ಲಿ ನಾನು 3 ಕಾರ್ಡ್ಸ್ ನ ಪಿಕ್ ಮಾಡ್ತೀನಿ. ಮೊದಲಿಗೆ ನಿಮ್ಮ ಎನರ್ಜಿ ಏನಾಗಿದೆ ಅಂತ ನೋಡೋಣ. ಸೊ ಸನ್ ಕಾರ್ಡ್ ಬಂದಿದೆ ಇಲ್ಲಿ, ನಿಮ್ಮ ಎನರ್ಜಿ. ಸೊ ಇಲ್ಲಿ ಅವರ ಎನರ್ಜಿ 9 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮಿಬ್ಬರ ಮಧ್ಯೆ ಔಟ್ಕಮ್ ಆಗಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಚೆಕ್ ಮಾಡಿ ಹೇಳ್ತೀನಿ. ಲೆಟ್ ಸ್ಟಾರ್ಟ್. ನಿಮ್ಮ ಮನಸ್ಸಲ್ಲಿ ಇರುವಂತ ಯಾರೇ ಇರ್ಬೋದು, ಅದು ಪ್ರೀತಿ ಪಾತ್ರರು, ಅವರ ಹೆಸರನ್ನು 3 ಬಾರಿ ನಿಮ್ಮ ಒಟ್ಟಿಗೆ ಹೇಳ್ಕೊಳ್ಳಿ. ಸೊ ಈ ರೀಡಿಂಗ್ ನ ನಾನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಸನ್ ಕಾರ್ಡ್ ಬಂದಿದೆ. ರೈಟ್ ನೌ ನಿಮ್ಮ ಎನರ್ಜಿ ತುಂಬಾ ಪಾಸಿಟಿವ್ ಆಗಿದೆ, ಕ್ಲಾರಿಟಿ ಇದೆ. ನಿಮ್ಮ ಕನೆಕ್ಷನ್ ಅಲ್ಲಿ ನೀವು ಫೀಲಿಂಗ್ಸ್ ನ ಇಟ್ಕೊಂಡಿದ್ದೀರಾ, ಜೆನ್ಯೂನ್ ಆಗಿದ್ದೀರಾ, ಓಪನ್ ಆಗಿ ಇದ್ದೀರಾ, ಟ್ರಾನ್ಸ್ಪರೆಂಟ್ ಆಗಿದ್ದೀರಾ ಅಂತ ಹೇಳ್ಬೋದು. ನೀವು ತುಂಬಾ ಹ್ಯಾಪಿ ಆಗಿರ್ಬೇಕು, ನಿಮ್ಮ ಪಾರ್ಟ್ನರ್ ಜೊತೆ ಟ್ರೂತ್ ಆಗಿರ್ಬೇಕು, ಇಬ್ರು ಒಟ್ಟಿಗೆ ಇರ್ಬೇಕು, ಟುಗೆದರ್ನೆಸ್ ಇರ್ಬೇಕು, ಯಾವುದೇ ತರ ಕನ್ಫ್ಯೂಷನ್ ಇರಬಾರ್ದು ಅಂತ ಸೆನ್ಸ್ ಮಾಡ್ತಾ ಇದ್ದೀರಾ. ಸೊ ಡೀಪ್ ಇನ್ಸೈಡ್ ತುಂಬಾ ಕ್ರೇವ್ ಮಾಡ್ತಾ ಇದ್ದೀರಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು. ಸೊ ಎಲ್ಲವನ್ನು ಲೈಟ್ ಅಪ್ ಆಗ್ಬೇಕು, ಜಾಯ್ಫುಲ್ ಆಗಿರ್ಬೇಕು, ಹಾನೆಸ್ಟ್ ಆಗಿ ಇರ್ಬೇಕು ಅಂತ ನಿಮ್ಮ ಇಂಟೆನ್ಷನ್ಸ್ ತುಂಬಾ ಪ್ಯೂರ್ ಆಗಿದೆ. ನೀವು ರೆಡಿ ಇದ್ದೀರಾ ನಿಮ್ಮ ಹಾರ್ಟ್ ನ ಫ್ರೀ ಆಗಿ ನೀವು ಬಿಡೋದಿಕ್ಕೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಎನರ್ಜಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ. ನಿಮ್ಮ ಪಾರ್ಟ್ನರ್ ತುಂಬಾನೇ ಎಮೋಷನಲ್ ಕಂಟೆಂಟ್ಮೆಂಟ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರಿಗೆ ಸ್ವಲ್ಪ ಸ್ಪೇಸ್ ಬೇಕಿದೆ. ಸೊ ಇಲ್ಲಿ ಕಾರಲ್ಲಿ ಈಗ ಕರೆಕ್ಟ್ ಆಗಿ ಸ್ವಲ್ಪ ಮೂಮೆಂಟ್ಸ್ ಕಾಣ್ತಾ ಇದ್ದಾರೆ. ಸೊ ತುಂಬಾ ಗುಡ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರು ತಮ್ಮ ಸ್ವಂತ ಜಗತ್ತಲ್ಲಿ ಇರೋ ತರ ಫೀಲ್ ಆಗ್ತಾ ಇದ್ದಾರೆ. ಆ ಜಗತ್ತಲ್ಲಿ ಅವ್ರಿಗೆ ಬೇರೆ ಏನು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಏನೋ ಒಂದು ಅವ್ರಿಗೆ ಯೋಚನೆಯಲ್ಲಿ ಅವ್ರದೇ ಒಂದು ಸಿಚುವೇಶನ್ ಅಲ್ಲಿ ಮುಳುಗೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಅವರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ನೀವು ಎಷ್ಟು ಸ್ಪೆಷಲ್ ಅಂತ ಅವರ ಕನೆಕ್ಷನ್ ಅಲ್ಲಿ. ಬಟ್ ಅದನ್ನ ಸೆನ್ಸ್ ಮಾಡ್ಕೊಂಡು ಎಮೋಷನಲ್ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು ಇಲ್ಲಿ. ಸೊ ಅವರು ಕಂಫರ್ಟ್ ಝೋನ್ ಅಲ್ಲಿ ಇಲ್ಲ ಈ ಸದ್ಯ.
ಆಗ್ತಿದ್ದ ಪರಿಸ್ಥಿತಿಯಲ್ಲಿ ಕಂಫರ್ಟ್ ಝೋನ್ಗೆ ಬರಬೇಕಾಗಿದೆ. ಸೊ ಓನ್ ಸ್ಪೇಸ್ ಇಂದ ಅವರು ಆಚೆ ಬಂದು ತುಂಬಾ ಖುಷಿಯಾಗಿ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಪ್ತ್ ಅಲ್ಲಿ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಡೈನಾಮಿಕ್ ಕಾರ್ಡ್ ಆಗಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿತ್ತು. ಇಲ್ಲಿ ಹಾನೆಸ್ಟ್ ಅಂಡ್ ಡಿಸಿಪ್ಲಿನ್ ಲವ್ ಅಂತಾನೆ ಹೇಳ್ಬೋದು ನಿಮ್ಮಿಬ್ಬರ ಪ್ರೀತಿಯಲ್ಲಿ. ಸೊ ಇಲ್ಲಿ ಎನರ್ಜಿ ತುಂಬಾನೇ ಕ್ಲಾರಿಟಿ ಇದೆ ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ, ಒಂದು ಲಾಜಿಕ್ ಇದೆ, ಒಂದು ಸತ್ಯದ ಅಂಶ ಇದೆ. ಸೊ ಡೈನಾಮಿಕ್ ಇಲ್ಲಿ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಕಮ್ಯುನಿಕೇಶನ್ ಬೇಕಾಗಿದೆ ಅಂತ ಹೇಳ್ತಾ ಇದೆ. ಸೊ ಆನೆಸ್ಟ್ ಆಗಿ ಇರೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದೆ. ಮತ್ತೆ ನಿಮ್ಮಿಬ್ಬರ ಮಧ್ಯೆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ತುಂಬಾ ಅಗತ್ಯ, ಎಸೆನ್ಷಿಯಲ್ ಗ್ರೋತ್ಗೋಸ್ಕರ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದು ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ನಾವು ನೋಡಿದಂಗೆ ಇಲ್ಲಿ ಸನ್ ಕಾರ್ಡ್ ನೋಡಿರ್ಬೋದು, ಇಲ್ಲಿ ಸೊ 9 ಆಫ್ ಕಪ್ಸ್ ನೋಡಿರ್ಬೋದು. ಇದೆರಡು ಸ್ಟ್ರಾಂಗ್ ಕಾರ್ಡ್ಸ್ ಇರೋದ್ರಿಂದ, ಸೊ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಡಿಸಿಷನ್ಸ್ ಏನ್ ನೀವು ತಗೋಬೇಕು ನಿಮ್ಮ ಪಾರ್ಟ್ನರ್ ಒಟ್ಟಿಗೆ, ಅದರಲ್ಲಿ ನೀವು ಬೌಂಡ್ರೀಸ್ ನ ಸೆಟ್ ಮಾಡ್ಕೋಬೇಕು. ತುಂಬಾ ಕ್ಲಿಯರ್ ಆಗಿ ರೋಲ್ ಪ್ಲೇ ಮಾಡ್ಬೇಕಾಗುತ್ತೆ ನೀವು ಸದ್ಯದ ಪರಿಸ್ಥಿತಿಗೆ. ಸೊ ಇಲ್ಲಿ ಪ್ರೆಸೆಂಟ್ ಕಾನ್ವರ್ಸೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಬಟ್ ಕಾನ್ವರ್ಸೇಷನ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಮ್ಯಾನಿಫೆಸ್ಟೇಷನ್ಸ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಇಂಟೆನ್ಷನ್ಸ್ ಪ್ಯೂರ್ ಆಗಿದೆ, ಕ್ಲಾರಿಟಿ ಆಫ್ ಕಮಿಟ್ಮೆಂಟ್ ನಿಮ್ಗೆ ಬೇಕಾಗಿದೆ. ಸೊ ಇಲ್ಲಿ ಮೇನ್ ಆಗಿ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗಿರೋದ್ರಿಂದ ನೀವು ಇಂಪಾರ್ಟೆಂಟ್ ಇದು ಆಗಿರುತ್ತೆ. ಆದ್ರಿಂದ ನೀವು ತುಂಬಾನೇ ಯೋಚನೆ ಮಾಡಿ ಬೌಂಡ್ರೀಸ್ ನ ಸೆಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಓವರ್ ಆಲ್ ಮೆಸೇಜಸ್ ಈ ರೀಡಿಂಗ್ ಅಲ್ಲಿ ಅಂತ ಅನ್ನೋದಾದ್ರೆ, ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಫೀಲ್ ಆಗ್ತಾ ಇದೆ, ತುಂಬಾ ಹ್ಯಾಪಿನೆಸ್ ನೋಡ್ತಾ ಇದ್ದೀರಾ. ಇದ್ರ ಜೊತೆಗೆ ಸೈಡ್ ಬೈ ಸೈಡ್ ನೋಡೋದಾದ್ರೆ ಎಮೋಷನಲ್ ಕಂಟೈನ್ಮೆಂಟ್ ತುಂಬಾ ಜಾಸ್ತಿನೇ ಇದೆ ನಿಮ್ಮ ಪಾರ್ಟ್ನರ್ ಸೈಡ್. ನಿಮ್ಮ ಬಾಂಡ್ ತುಂಬಾ ಪಾಸಿಟಿವ್ ಆಗಿದೆ. ಬಟ್ ಡೀಪ್ ಅಲ್ಲಿ ನೋಡಿದಾಗ ಹಾನೆಸ್ಟ್ ಕಮ್ಯುನಿಕೇಶನ್, ಕ್ಲಿಯರ್ ಡೈರೆಕ್ಷನ್ ಬೇಕಾಗಿದೆ ನಿಮ್ಮ ಸಂಬಂಧದಲ್ಲಿ, ಅದು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಇದ್ರ ಜೊತೆ ಓಪನ್ನೆಸ್ ಆಗಿ ನೀವಿಬ್ರು ಒಬ್ರಿಗೆ ಒಬ್ರು ಇನ್ಸ್ಪೈರ್ ಆಗ್ತಿದ್ದೀರಾ. ಆ ಇನ್ಸ್ಪೈರ್ ಆಗೋದ್ನ ನೀವು ಹೀಗೆ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಸೊ ಒಂದಲ್ಲ ಒಂದು ದಿನ ಸ್ಟೆಪ್ ತಗೊಳ್ತೀರಾ, ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಎಕ್ಸ್ಪ್ರೆಸ್ ಮಾಡ್ತೀರಾ. ತುಂಬಾ ನಿಮ್ಗೆ ಡೈರೆಕ್ಟ್ ಆಗಿ ನಿಜ ಏನು ಅನ್ನೋದನ್ನ ಅವರು ತಿಳಿಸ್ತಾರೆ. ಯಾಕೆ ಇಷ್ಟು ದಿನ ನಿಮ್ಮ ಒಟ್ಟಿಗೆ ಏನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಂತಾನು ಅವರು ಹಂಚ್ಕೊಳ್ತಾರೆ ಅನ್ನೋದು ನಿಮ್ಗೆ ಹೇಳ್ತಾರೆ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ಸ್ ಬೇಕಾಗುತ್ತೋ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ನಂಬರ್ಗೆ ಕನೆಕ್ಟ್ ಆಗ್ಬೋದು. ಡಿಸ್ಪ್ಲೇ ಆಗಿರೋ ನಂಬರ್ ಅಲ್ಲಿ ಕನೆಕ್ಟ್ ಆದ್ರೆ ನಾನು ನಿಮ್ಗೆ ಪರ್ಸನಲ್ ರೀಡಿಂಗ್ ಮಾಡ್ತೀನಿ. ಚಾರ್ಜಸ್ 399 ರುಪೀಸ್ ಆಗುತ್ತೆ. ಸೊ ಯಾರಿಗೆಲ್ಲ ಇದು ರೆಸನೇಟ್ ಆಗಿದೆಯೋ ಕಮೆಂಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ, ಅಥವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ ನೀವು ಕಳಿಸಿದ್ದೆ ಆದಲ್ಲಿ ನಾನು ಮುಂದೆ ಬರುವ ರಿಚುವಲ್ಸ್ ಅಲ್ಲಿ ನಿಮ್ಮ ನೇಮ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.